ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಕಂಪ್ಲೀಟ್ ನನ್ನ ವಾರ್ಡ್ರೋಬ್ ಟೂರ್. ನಮ್ಮ ಡ್ಯಾಡಿ ಕೊಡ್ಸಿದ್ ಫಸ್ಟ್ ಬ್ಯಾಗು. ಲಾಸ್ಟ್ ಟೈಮ್ ಥೈಲ್ಯಾಂಡ್ ಹೋದಾಗ ಈ ಮೇಕಪ್ ಬಾಕ್ಸ್ ತಂದು ಕೊಟ್ರು. ಅದು ಫೇಸ್ ಟೀ ಶರ್ಟ್ ಎಲ್ಲಿ ಮಾಡಿಸ್ದೆ, ಈ ವೈನ್ ಯಾಕೆ ಇಲ್ಲಿ ಮಡಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಎಷ್ಟೊಂದು ದಿನದಿಂದ ವಿಡಿಯೋ ಮಾಡಬೇಕು ಅಂತ ಅನ್ಕೋತಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ಇವತ್ತು ಕಂಪ್ಲೀಟ್ ನನ್ನ ವಾರ್ಡ್ರೂಫ್ ಆರ್ಗನೈಸ್ ಹೇಗೆ ಮಾಡಿದ್ದೀನಿ ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಾರ್ಡ್ರೂಫ್ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನೋಡೋಣ. ಫಸ್ಟ್ಗೆ ಒಂದು ರೌಂಡ್ ಕಬೋರ್ಡ್ ಫುಲ್ಲು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಒಂದು ಕಡೆಯಿಂದ ಫಸ್ಟ್ ವೀಡಿಯೋ ಮಾಡೋಣ ಅಂತ ಥಿಂಕ್ ಮಾಡಿದೆ. ಫಸ್ಟಿಗೆ ನಾನು ನನ್ನ ಡ್ರೆಸ್ಸಸ್ನೆಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಹೇಳಿ ಅದನ್ನೆಲ್ಲ ಫಸ್ಟು ತೋರಿಸ್ತೀನಿ. ಆಮೇಲೆ ನೆಕ್ಸ್ಟು ಆ ಕಡೆ ಕಬೋರ್ಡ್ ಸೆಕ್ಷನ್ಸ್ಗೆ ಹೋಗೋಣ. ಫಸ್ಟ್ ಸೆಕ್ಷನ್ ಬಂದುಬಿಟ್ಟು ನನ್ನ ಡೈಲಿ ಯೂಸಸ್ಸು ಮತ್ತು ನನ್ನ ಫಂಕ್ಷನ್ ವೇರ್ಸು ಎಲ್ಲ. ಫಸ್ಟ್ಲಿ ಸಿಂಪಲ್ ಆ್ಯಂಡ್ ಒಂದು ಸ್ಮಾಲಾಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಫಸ್ಟಿಗೆ ಒಂದು ಸೆಕ್ಷನ್ಸಲ್ಲಿ ಇರೋದೆಲ್ಲ ನನ್ನ ಡೈಲಿ ವೇರ್ ಚೂಡಿದಾರ್ಸು ಮತ್ತು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೆಲ್ಲ. ಟೋಟಲ್ ಈ ಸೆಕ್ಷನಲ್ಲಿ 3 ಸ್ಟೆಪ್ಸ್ ಇದೆ, ಎಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಇದು 1 ಇಯರಿಂದ ಇರೋವಂಥ ಡ್ರೆಸ್ಸಸ್ಗಳು. ಸೊ ಇನ್ನೆಲ್ಲ ಆಲ್ಮೋಸ್ಟ್ ನಾನು ಅವಾಗ ಮದುವೆಗಿಂತ ಮುಂಚೆ ಅಮ್ಮನ ಮನೇಲೆ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಹ್ಯಾಂಗಿಂಗಿಗೆ ಮಾತ್ರ ಒಂದೇ ಒಂದು ಲೆದರ್ ಜಾಕೆಟ್ ಹಾಕಿದ್ದೀನಿ ಅಷ್ಟೇ. ಇದು ಲಾಸ್ಟ್ ಒಂದು 5 ಇಯರ್ಸ್ ಮೇಲೆ ಆಯಿತು, ಅದು ಇನ್ನೂ ವೇರೆ ಮಾಡಲಿಲ್ಲ. ಲಾಸ್ಟ್ ಒಂದೇ ಒಂದು ಟೈಮಿನ ನನ್ನ ಫ್ರೆಂಡ್ ಬರ್ಡೇಗೆ ಹಾಕಿದ್ದೆ. ಅದ್ರ ಪಕ್ಕ ಇರೋದೆಲ್ಲ ನೈಟ್ ಪ್ಯಾಂಟ್ಸು, ನೈಟ್ ಟೀ ಶರ್ಟ್ಸು, ನೆಕ್ಸ್ಟ್ ನೈಟ್ ಡ್ರೆಸ್ಸಸ್ ಸೆಟ್ಟು ಆ್ಯಂಡ್ ಡೈಲಿ ವೇರ್ ಮಾಡೋ ಅಂಥ 2 ಪೀಸಸ್ ಡ್ರೆಸ್ಸಸ್ಸು ಲಾಸ್ಟಲ್ಲಿರೋ ಸೆಕ್ಷನ್ದು. ಫಂಕ್ಷನ್ ಹೋಗಬೇಕು ಅಂತಂದಾಗ ಅದೊಂದು ಲಾಸ್ಟ್ ಪಾರ್ಟು. ಆ್ಯಂಡ್ ನಾನು ಸ್ಯಾರೀಸ್ ಎಲ್ಲ ಯಾಕೆ ಹ್ಯಾಂಗ್ ಮಾಡಿಲ್ಲ ಅಂತ ಅಂದರೆ, ಕೆಳಗಡೆ ಇಟ್ಬಿಟ್ಟಿದ್ದೀನಿ ಸ್ಯಾರೀಸು. ಇವಾಗ ಮೇಲೆ ಹ್ಯಾಂಗ್ ಮಾಡೋಕ್ಕೆ ಹೋದರೆ ಏನಾದರೂ ಒಂದು ತಗೋಬೇಕು ಅಂತಂದರೆ ಎಲ್ಲ ಬೀಳ್ಸ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಅಲ್ಲೇನು ಮಡಗಿಲ್ಲ. ಅದು ಅಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡ್ರಾಯರಲ್ಲಿ ಏನೇನಿದೆ ಅಂತ ಹೇಳಿ ತೋರಿಸ್ತೀನಿ. ಫಸ್ಟು ಈ ಒಂದು ಅಪ್ಪು ಟೀ ಶರ್ಟು, ಇದನ್ನ ನಾನು ಲಾಸ್ಟ್ 2023 ಈ ಟೀ ಶರ್ಟ್ನ ನಾನು ಕಸ್ಟಮೈಸ್ ಮಾಡಿದ್ದು. ಜಾಸ್ತಿ ವೇರ್ ಮಾಡಲಿಲ್ಲ, ಪ್ರಿಂಟ್ ಏನಾದರೂ ಹೋಗುತ್ತಾ ಅಂತ ಹೇಳಿ ನಾನು ಸೇಫಾಗಿ ಎತ್ತಿಟ್ಟಿದ್ದೀನಿ. ಈ ಕಸ್ಟಮೈಸ್ ನಾನು ಜಯನಗರಲ್ಲಿ ಮಾಡಿಸಿತ್ತು. ಆನ್ ಸ್ಪಾಟ್ ಎಲ್ಲೋ ಹೋಗಿದ್ವಿ, ಅವಾಗ ಶಾಪ್ ನೋಡ್ಬಿಟ್ಟು ಅಲ್ಲೇ ಹೋಗಿ ಕಸ್ಟಮೈಸ್ ಮಾಡಿಸ್ಕೊಬಂದೆ. ಟಾಪ್ಸು ಇಲ್ಲಿ ಒಂದೆರಡು ಇದೆ, ಸಿಂಪಲ್ ಆಗಿರೋದು ಅಮ್ಮನ ಮನೇಲೂ ಕೂಡ ಇಟ್ಟಿದ್ದೀನಿ. ಇದು ಲಾಸ್ಟ್ ಟೈಮ್ ಲಕ್ಷ್ಮಿ ಹಬ್ಬಕ್ಕೆ ಇಕ್ಕಿರೋ ಅಂತ ಕಾಯಿನ್ಸ್ ಮತ್ತೆ ನೋಟ್ಸು. ಅದರಲ್ಲೇ ನೆಕ್ಸ್ಟ್ ನಾನು ಹಬ್ಬಕ್ಕೆ ಸ್ಯಾರೀಸ್ ಎಲ್ಲ ತಗೋಬರೋದು, ಅದಕ್ಕೆ ಅದನ್ನ ಅಲ್ಲೇ ಸೇಫಾಗಿ ಮಡಗಿದ್ದೀನಿ. ಆ್ಯಂಡ್ ಈ ಕಡೆ ಎಲ್ಲ MS ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೆಕೆಂಡ್ ರೋಗೆ ಬರೋಣ. ಇದೆಲ್ಲ ಕಂಪ್ಲೀಟ್ ಸ್ಯಾರೀಸು. ಇನ್ನೂ ಅಮ್ಮನ ಮನೇಲಿ ತುಂಬ ಸ್ಯಾರೀಸ್ ಅಲ್ಲೇ ಬಿಟ್ಟಿದ್ದೀನಿ. ಇಲ್ಲಿ ಜಸ್ಟು ನಾನು ವೇರ್ ಮಾಡ್ಕೊಂಡು ಬಂದಿರೋದಂತ ಅಷ್ಟೇ ಸ್ಯಾರೀಸು. ಇಲ್ಲಿ ಒಂದು 4-5 ಮೈಸೂರು ಸಿಲ್ಕ್ಸ್ಗಳಿದೆ. ನಾನು ಫೋಟೋಸ್ ತೋರಿಸ್ತಾ ನಿಮಗೆ ಎಷ್ಟು ಪಿಕ್ಚರ್ಸ್ ಇದೆಯೋ ಅಷ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ. ಸ್ಯಾರೀಸ್ ಎಲ್ಲ ಸ್ಯಾರೀಸ್ದು ಫೋಟೋಸ್ ಇಲ್ಲ ನನಗೆ, ಅದಕ್ಕೆ ಒಂದು ಯಾವುದಾವ್ದಿದೆ ಅದನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಹಾಗೆ ಸ್ಕ್ರೀನ್ ಮೇಲೆ ಫೋಟೋಸ್ ಬರ್ತಿದೆ, ಹಾಗೆ ನೋಡಿ. ಆ್ಯಂಡ್ ಇಷ್ಟು ಸೀರಿಯಸ್ ನಾನು ಝೂಮ್ ಮಾಡೆಲ್ಲ ತೋರಿಸಿದ್ದೀನಿ. ಎಲ್ಲನೂ ಬಿಚ್ಚೋಕೆ ಹೋದರೆ ಫೋಲ್ಡಿಂಗ್ಸ್ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಫೋಟೋಸ್ನ ಅಪ್ಲೋಡ್ ಮಾಡಿಬಿಟ್ಟೆ. ಆ್ಯಂಡ್ ನೆಕ್ಸ್ಟು ಈ ಸೈಡ್ ರೋಗ್ ಬಂದರೆ ನಂದು ಒಂದು ಸೈಡ್ ಸ್ಯಾರಿ ಸೆಕ್ಷನ್ಸ್ ಎಲ್ಲ ಮುಗೀತು. ಈ ಸೈಡಲ್ಲಿ ಇರೋದೆಲ್ಲ ವೆಸ್ಟರ್ನ್ ವೇರ್ಸು, ಜೀನ್ಸು ಮತ್ತು ಲೆಗ್ಗಿನ್ಸ್ ಯೂಸ್ ಮಾಡಲಿಲ್ಲ ಅಂದರೂ ಎಲ್ಲ ಕಲರ್ಸು ಇದೆ. 1 ಪೀಸಸ್ ಡ್ರೆಸ್ಸಸ್, ಟವಲ್ಸ್ ಎಲ್ಲ ಇಟ್ಟಿದ್ದೀನಿ. ಟವಲ್ಸ್ನ ಸ್ವಲ್ಪ ಸೈಡಲ್ಲಿ ಇಟ್ಟು ಹಿಂದೆ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಆ ಸೈಡ್ ಇರೋದು ಎಲ್ಲ ಕಲರ್ ಲೆಗ್ಗಿನ್ಸ್ ಇದೆ, ಅದೆಲ್ಲ 1 ಪೀಸಸ್ ಆಫ್ ಡ್ರೆಸ್ಸಸ್ಸು. ವೆಸ್ಟರ್ನ್ ಟಾಪ್ಸು ಇದೆ ಮತ್ತು ಟ್ರೆಡಿಷ್ನಲ್ ಟಾಪ್ಸು ಮಿಕ್ಸಿಂಗ್ ಇದೆ. ಇಲ್ಲಿ ಜೀನ್ಸಸ್ಸು ಮತ್ತು ವೆಸ್ಟರ್ನ್ ವೇರ್ಸ್ ಒಂದು ಕಂಪ್ಲೀಟು. ನಾನು ತೋರಿಸ್ತಾ ಇರೋದು ಲಾಸ್ಟ್ ಸೆಕ್ಷನ್ನು. ಸೊ ಸ್ಯಾರಿ ಕೆಳಗಡೆನೇ ಸ್ಯಾರಿ, ಲಂಗ, ಪೆಟಿಕೋಟ್ಸ್ ಎಲ್ಲ ಇಟ್ಟಿದ್ದೀನಿ. ಆ ಒಂದು ಬ್ಯಾಗಲ್ಲಿ ಅರ್ಶಿನ ಕುಂಕುಮಕ್ಕೆ ಸ್ಯಾರಿ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಒಂದು ಬ್ಯಾಗ್ ಹಾಕಿಟ್ಟಿದ್ದೀನಿ. ಈ ಒಂದು ಡ್ರೆಸ್ಸಸ್ ಎಲ್ಲ ಹೊಸ ಡ್ರೆಸ್ಸಸ್ಸು. ಇದು ಆನ್ಲೈನಲ್ಲಿ ಬಂದಿರೋದನ್ನ ಹಾಗೆ ಇಟ್ಟಿದ್ದೀನಿ, ಇನ್ನೂ ಏನು ವೇರ್ ಮಾಡಿಲ್ಲ. ಸೊ ಒಂದೊಂದು ಪೀಸ್ ತೋರಿಸ್ತೀನಿ. ಸೊ ಇದು ಲಾಸ್ಟ್ ಟೈಮಲ್ಲೇ ತೊಗೊಂಡಿದ್ದು. ನಾನು ವೆಕೇಷನ್ಸು ಅಥವಾ ಎಲ್ಲಾದರೂ ಹೋದರೆ ಹಾಕೋಣ ಅಂತೇಳಿ ಕವರಲ್ಲೇ ಎತ್ತಿಡ್ತಿರ್ತೀನಿ. ಕವರ್ ತೆಗಿಯಲ್ಲ, ಯಾಕಂದರೆ ಗಲೀಜಾಗುತ್ತೆ ಅಂತೇಳಿ. ಇದೆರಡು ಬಂದು ನೈಟ್ ಸೂಟ್ಸು. ಆಲ್ಮೋಸ್ಟ್ ನಾನು ಜಾಸ್ತಿ ತೊಗೊಳ್ಳೋದೆ ನೈಟ್ ಸೂಟ್ಸು. ನನಗೆ ಎಷ್ಟು ಹಾಕೊತ ಇದ್ರು ಇನ್ನೂ ತೊಗೋಬೇಕು ಅಂತ ಅನಿಸ್ತಿರುತ್ತೆ. ಇದೆಲ್ಲ 2 ಶಾರ್ಟ್ಸ್ ಏನೋ ಇದೆ, ಹೊಸ ಶಾರ್ಟ್ಸು ಮತ್ತು 2 ಟಾಪ್ಸು ಅಷ್ಟೇ, ಇನ್ನೇನು ಜಾಸ್ತಿ ಹೊಸದೇನೂ ಇಲ್ಲ. ಅದನ್ನೆಲ್ಲ ವೇರ್ ಮಾಡಾದ್ಮೇಲೆ ಫೋಟೋಸ್ ತೋರಿಸ್ತೀನಿ. ಆ್ಯಂಡ್ ಅದು ಇನ್ನು ಬ್ಯಾಕ್ ಸೈಡ್ ಸ್ವಲ್ಪ ಜಾಗ ಇತ್ತು. ದುಪಟ್ಟಾಸು ಮತ್ತು ಒಂದು ದೊಡ್ಡದು ಬೆಡ್ಶೀಟ್ ಥರ ಇರೋವಂಥ ಸ್ವೆಟರ್ನ ಅಲ್ಲಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ತಂದಿದ್ರು. ಸೊ ಈ ಒಂದು ಕಂಪ್ಲೀಟ್ ಪೋರ್ಷನ್ಸು ನಾನು ಏನೇನಿದೆ ಅಂತ ಹೇಳಿ ತೋರಿಸಿದ್ದೀನಿ. ನೆಕ್ಸ್ಟು ಅದರ ರೈಟ್ ಸೈಡ್ ಏನೇನಿದೆ ಅಂತ ಹೇಳಿ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟಿಗೆ 2 ರೋಸ್ ಬಂದುಬಿಟ್ಟು ಬ್ಯಾಕ್ ಸೆಕ್ಷನ್ಸೇ ಆಗಿರುತ್ತೆ.
ತುಂಬ ಬ್ಯಾಕ್ ಕ್ರೇಜ್ ಇದೆ ನನಗಂತೂ. ಇದೇ ಕಮ್ಮಿ, ಇತ್ತೀಚೆಗೆ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಇದೆಲ್ಲ ನಾನು ಆಲ್ಮೋಸ್ಟ್ ಅವಾಗಿಂದ ತೊಗೊಂಡಿರೋ ಅಂಥ ಬ್ಯಾಗು. ಸೊ ಆ ವೈಟ್ ಬ್ಯಾಗ್ ತೋರಿಸಿದ್ನಲ್ಲ, ಅದಂತೂ ನಂಗೊಂಥರ ಲಕ್ಕಿ ಬ್ಯಾಗ್ ಅಂತಲೇ ಹೇಳ್ಬೋದು. ಈ 2 ಬ್ಯಾಗಲ್ಲಿ ಇಷ್ಟು ಬ್ಯಾಗ್ ನಾನು ತೊಗೊಂಡಿದ್ರು, ಇಷ್ಟೆಲ್ಲ ಬ್ಯಾಗ್ ಇದ್ರೂ ನಾನು ಯೂಸ್ ಮಾಡೋದೊಂದೇ ಒಂದು ಬ್ಯಾಗ್ ಅಂದರೆ ಇದೆ. ಎಷ್ಟೋ ಜನ ಬ್ಯಾಗ್ ಲಿಂಕ್ಸ್ ಕೂಡ ನನ್ನ ಹತ್ರ ಕೇಳಿದ್ರು. ನಾನು ಯಾವ ಆ್ಯಪಲ್ಲಿ ತೊಗೊಂಡೆ ಅನ್ನೋದು ನಂಗೆ ಗೊತ್ತಿಲ್ಲ, ಮತ್ತು ಲಿಂಕ್ ಕೂಡ ಮಿಸ್ ಆಗಿದೆ. ಆ್ಯಂಡ್ ಇದು ಲಾಸ್ಟ್ ಟೈಮ್ ನನ್ನ ಮದುವೆಗೆ ಮೇಕಪ್ ಕಿಟ್ ಬ್ಯಾಗ್ ಯೂಸ್ ಆಗುತ್ತೆ ಅಂತ ಒಂದು ಮಿನಿ ಸೂಟ್ ಕೇಸ್ ತೊಗೊಂಡೆ. ಟ್ರಾವೆಲಿಂಗ್ ಪರ್ಪಸ್ಗಂತೂ ತುಂಬ ಯೂಸ್ ಆಗುತ್ತೆ. ನಾನು ಆಲ್ಮೋಸ್ಟ್ ಒಂದು 2 ಟೈಮ್ಸ್ ಏನೋ ತೊಗೊಂಡೋಗಿದ್ದೀನಿ ಟ್ರಾವೆಲ್ ಮಾಡಬೇಕಾದ್ರೆ. ಈ ಒಂದು ಪೌಚಸ್ ಬ್ರಷಸ್ಗೋಸ್ಕರ ತೊಗೊಂಡಿದ್ದು. ಎಲ್ಲ ಬ್ಯಾಗ್ದು ಒಂದೊಂದು ಸಿಂಪಲ್ ಆಗಿ ಸ್ಟೋರಿ ಇದ್ದೇ ಇದೆ, ನಾನು ಎಲ್ಲಿ ತೊಗೊಂಡಿದ್ದೆ ಏನು ಅಂತೇಳಿ. ಅದನ್ನು ನಾನು ನೆಕ್ಸ್ಟು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಮಿನಿ ವ್ಲಾಗ್ ಪಾರ್ಟ್ 1 ಪಾರ್ಟ್ 2 ಅನ್ನೋದ್ರಲ್ಲಿ. ಸೊ ಅಲ್ಲಿ ನೀವು ನೋಡ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ತೇಜುರಾಮ್ ವ್ಲಾಗ್ಸ್ ಅಂತ ಇದೆ. ನಾನು ಜಾಸ್ತಿ ಆ್ಯಕ್ಟಿವ್ ಆಗಿ ಇರೋದು ಇನ್ಸ್ಟಾದಲ್ಲಿ. ಯೂಟ್ಯೂಬ್ ರೇರು, ತುಂಬ ಕಷ್ಟ ಇದೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದು, ಅಷ್ಟು ಈಸಿ ಅಂತೂ ಅಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ಸೆಕ್ಷನ್ ಆದರೆ ಈ ರೋಲ್ಸ್ ಎಲ್ಲ ಪುಲೋವರ್ಸ್ ಮತ್ತು ಸ್ವೆಟರ್ಸ್ ಇದೆ. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದನ್ನ ತೊಗೊಂಡು ನಾನು ಸುಮಾರು ವರ್ಷನೇ ಆಯಿತು, ಇನ್ನೂ ವೇರ್ ಮಾಡಿಲ್ಲ. ಅದೇ ರೋ ಅಲ್ಲಿ ಲಾಸ್ಟ್ ಇದಿದೆ. ಇಲ್ಲಿಗೆ ನನಗೆ ಏನೇನು ಯೂಸ್ ಆಗುತ್ತೆ, ಹೊಸದು ಏನೇನು ತೊಗೊತೀನೋ ಅದನ್ನೆಲ್ಲ ಇಲ್ಲಿಡ್ತೀನಿ. ಅವಾಗ ಈಸಿಯಾಗಿ ಸಿಗುತ್ತೆ ನನಗೆ ಅಂತ ಹೇಳಿ ಇಲ್ಲಿ ತೋರಿಸ್ತೀನಿ. ಫಸ್ಟ್ ನಾನು ಏನಾದರೂ ಒಂದು ಹೊಸ ಪ್ರಾಡಕ್ಟ್ಸು ಅಥವಾ ಏನೋ ಫೇಸ್ ಪ್ಯಾಕ್ ಏನಾದ್ರು ತಂದರೆ ಇಮಿಡಿಯೇಟ್ಲಿ ನಾನು ಹಾಕ್ಕೊಳ್ಳಲ್ಲ, ಸುಮ್ಮನೆ ವೇಸ್ಟ್ ಮಾಡಿಬಿಡ್ತೀನಿ ಅಲ್ಲಿ ಇಲ್ಲಿ ಹಾಕಿದ್ರೆ ಅಂತೇಳಿ. ಆ ಒಂದು ರೋ ಅಲ್ಲಿ ನಾನು ಎತ್ ಮಾಡ್ತೀನಿ. ಅವಾಗ ಈಸಿಯಾಗಿ ಸಿಕ್ಕಿದ್ರೆ ನಂಗೆ ಗೊತ್ತಾಗ್ತಿರುತ್ತೆ ಡೈಲಿ ಓಡಾಡಬೇಕಾದ್ರೆ ಅಂತ ಹೇಳಿ. ಈ ಬಾಕ್ಸಲ್ಲೆಲ್ಲ ಎತ್ತಿಟ್ಬಿಟ್ಟಿರ್ತೀನಿ. ನಾನು ಏನು ಯೂಸ್ ಮಾಡಿಲ್ಲ, ಎಲ್ಲ ಹೊಸದು ಇರುತ್ತೋ ಅದನ್ನು. ಸೊ ಅವಾಗ ಈಸಿಯಾಗಿ ತೊಗೋಬೋದು ಅಂತ. ನೆಕ್ಸ್ಟು ಈ ಒಂದರಲ್ಲಿ ನನ್ನ ಹೇರ್ ಆಕ್ಸೆಸರೀಸ್ ಇದೆ. ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ಸ್ಟ್ರೈಟ್ನರ್ ಏನೋ ತೊಗೊಂಡೆ, ಆದರೆ ಜಾಸ್ತಿ ಸ್ಟ್ರೈಟ್ನಿಂಗ್ ಏನು ಮಾಡಲ್ಲ. ಆ ಸೆಕೆಂಡ್ ಒನ್ನು ಕರ್ಲಿಂಗ್ ಮಿಷಿನ್ 3-in-1 ನಾನು ಪ್ರೀ ವೆಡ್ಡಿಂಗ್ ಹೋಗ್ಬೇಕಾದ್ರೆ ಅರ್ಜೆಂಟ್ಲಿ ಬೇಕು ಅಂತ ಹೇಳಿ ಅಲ್ಲೇ ಆಫ್ಲೈನಲ್ಲೇ ತೊಗೊಂಡೆ. ಮತ್ತು ಒಂದು ಸಿರಮ್ ಆ್ಯಂಡ್ ಏರ್ ಸೆಟ್ಟಿಂಗ್ ಸ್ಪ್ರೇ, ಸೀಸರ್. ಏನು ಯಾಕೆ ಇಲ್ಲಿ ಮಾಡ್ಕೊಂಡಿದ್ದೀನಿ, ನಾನು ವೈನ್ ಕುಡಿತೀಯಾ ಅಂತ ಕೇಳಬೇಡಿ. ಯಾರೋ ಹೇಳಿದ್ರು ವೈನ್ ಫೇಸ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದನ್ನು ತಂದಾಗಿಂದ ಒಂದಿನನೂ ಹಾಕಿಲ್ಲ, ಆ ಥರ ಲೇಸಿ ನಾನು. ಅದು ಮತ್ತು ಟಿಶ್ಯೂ ಫೇಸ್ ಪ್ಯಾಕ್ಸು ಅದನ್ನೆಲ್ಲ ಆ ಸೈಡ್ ಇಟ್ಬಿಟ್ಟಿದ್ದೀನಿ. ಡ್ರೆಸ್ಸಿಂಗ್ ಆ್ಯಂಡ್ ಬ್ಯೂಟಿ ಟೇಬಲ್ ಅಂತಲೇ ಹೇಳ್ಬಿಡ್ಬೋದು ಇದನ್ನೆಲ್ಲ. ಕ್ಲಿಪ್ಸ್ ಅಲ್ಲಿ ಇಲ್ಲಿ ಮಿಸ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಈ ಥರ ಹ್ಯಾಂಗ್ ಮಾಡಿದ್ರೆ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತೇಳಿ ಆ ಥರ ಹ್ಯಾಂಗ್ ಮಾಡಿಬಿಟ್ಟಿದ್ದೀನಿ. ಸೊ ಫಸ್ಟಿಗೆ ಬನ್ನಿ, ಫಸ್ಟ್ ರೋ ಅಲ್ಲಿ ಏನಿದೆ ಅಂತ ಹೇಳಿ ತೋರಿಸ್ತೀನಿ. ಒಂದು ಓಡೋನಿಲ್ ವ್ಯಾಕ್ಸಿಂಗ್ ಮಿಷಿನ್ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು. ನನ್ನ ಫ್ರೆಂಡ್ ಹೇಳಿದ್ಲು, ಯಾವಾಗಲೂ ಸುಮ್ಮನೆ ಸೆಲಾನ್ಗೆ ಹೋಗೋದಕ್ಕಿಂತ ವ್ಯಾಕ್ಸ್ ಮನೇಲೇ ಮಾಡ್ಕೋಬೋದು ಅಂತ ದೊಡ್ಡದಾಗಿ ಹೇಳಿದ್ಲು. ಸರಿ ಅಂತ ಹೇಳಿ ತರಿಸ್ಕೊಂಡಿದ್ದಕ್ಕೆ ಒಂದೇ ಟೈಮ್ ಅದು ಅವಳು ಮಾಡಿದ್ದದು, ಅವತ್ತೇ ಲಾಸ್ಟು. ಇವತ್ತಿನವರೆಗೂ ವ್ಯಾಕ್ಸಿಂಗ್ ಮಿಷಿನ್ನು ಕೂಡ ಯೂಸ್ ಮಾಡಲಿಲ್ಲ, ಏನೂ ಇಲ್ಲ, ಹೇಗಿದೆಯೋ ಹಾಗೇ ಇದೆ. ಸೊ ಯಾವಾಗಾದರೂ ಯೂಸ್ ಮಾಡಬೇಕು, ಸುಮ್ಮನೆ ಕೊಟ್ಟಿರೋ ಅಮೌಂಟ್ನ ವೇಸ್ಟ್ ಮಾಡಬಾರ್ದು. ಸೊ ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದಂಥ ಬಾಡಿ ಸ್ಕ್ರಬ್ಬು. ಅದನ್ನು ಕೂಡ ನಾನು ಹಾಕಿಲ್ಲ. ಎಷ್ಟೊಂದು ನಾನು ಹೇಳಿವ, ನನಗೇನಾದರೂ ಕಾಣಿಸ್ಲಿಲ್ಲ ಅಂತಂದರೆ ಅದು ಅಲ್ಲೇ ಉಳ್ಕೊಬಿಡುತ್ತೆ. ಅದಕ್ಕೆ ಅದನ್ನು ಇವಾಗ ನನಗೆ ಸಿಕ್ಕಿದೆ ವಿಡಿಯೋ ಮಾಡಬೇಕಾದ್ರೆ ಅದನ್ನಾದರೂ ಮತ್ತೆ ತೊಗೊಂಡು ಯೂಸ್ ಮಾಡೋಣ. ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್ಲು ಫ್ರಂಟು ಮಿರರ್ ಈ ರೀತಿ ಇದೆ. ನೆಕ್ಸ್ಟ್ ಪಾರ್ಟ್ ತೋರಿಸ್ತೀನಿ. ಫಸ್ಟಿಗೆ ಮುಗೀತು, ಈಗ ಸೆಕೆಂಡ್ ಪಾರ್ಟ್ಸಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಗೈಸ್, ಈ ವಿಡಿಯೋ ಮಾಡೋಷ್ಟಕ್ಕೆ ಹೆವಿ ಕಷ್ಟ ಆಗೋಯ್ತು. ಸ್ಟೋರೇಜ್ ಪ್ರಾಬ್ಲಮ್ಮು, ಮತ್ತು ನೀಟಾಗಿಟ್ಟರೆ ಎಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ. ಸೊ ಆ ಥರ ಎಲ್ಲ ಫೇಸ್ ಮಾಡಿದ್ದೀನಿ. ತುಂಬ ಸ್ಟ್ರಗಲ್ ಇದೆ ವಿಡಿಯೋ ಮಾಡೋದ್ರಲ್ಲಿ. ನಾವು ತೋರಿಸೋಷ್ಟು ಈಸಿ ಇರಲ್ಲ ಆ ವಿಡಿಯೋ ಮಾಡೋದು. ಸೊ ಅದಕ್ಕೋಸ್ಕರ ಆದರೂ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡೋದ್ರಿಂದ ಏನು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಒಂಥರ ನಮಗೆ ಎಂಕರೇಜ್ ಫೀಲ್ ಆಗುತ್ತೆ. ಈ ವಿಡಿಯೋಸ್ ನೋಡ್ತಾರೆ, ಖುಷಿ ಪಡ್ತಾರೆ ಅಂತೇಳಿ ನಮಗೂ ಖುಷಿ ಆಗುತ್ತೆ. ಸೊ ನೈಲ್ ಪಾಲಿಷ್ನೆಲ್ಲ ಉಲ್ಟಾ ಹಾಕಿಟ್ಟಿದ್ದೀನಿ ಅಂದರೆ ಕಲರ್ಸ್ ಬೇಗ ನಾನು ಪಿಕ್ ಮಾಡ್ಬೋದು ಅಂತ. ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಜಾನ್ಸನ್ಸ್ ಬೇಬಿ ವೈಪ್ಸ್ ಮತ್ತು ಆಯಿಲ್ನ ನಾನು ಕ್ಯಾರಿ ಮಾಡ್ತೀನಿ ಎಲ್ಲಾದರೂ ಆಚೆ ಹೋದಾಗ. ಆ್ಯಂಡ್ ಇದೆಲ್ಲ ನಾನು ಕ್ವಿಕ್ಕಾಗಿ ಒನ್ ಡೇ ತೊಗೊಂಡು ಹೋಗೋ ಅಂಥ ಐಟಮ್ಸ್ನೆಲ್ಲ ಅಲ್ಲಿ ಇಟ್ಟಿರ್ತೀನಿ. ಮೇನ್ ಇದೇನಪ್ಪ ಅಂತಂದರೆ, ನನ್ನ ಮದುವೆ ಟೈಮಲ್ಲಿ ಇದೇ ಕಾಸ್ಟ್ಲಿಯೆಸ್ಟ್ ನಾನು ಸಿರಮ್ಗೆ ಪೇ ಮಾಡಿರೋದು ಅಂತ ಹೇಳಿದ್ರೆ ಅದೇನೆ. ಅದಕ್ಕೋಸ್ಕರ ಅದು ಅಲ್ಲೇ ಇದೆ. ಇನ್ನೂ ಸ್ವಲ್ಪ ಇದೆ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇನ್ನೂ ಏನಾಗಿಲ್ಲ. ಖಾಲಿ ಮಾಡೋಣ ಅಂತ ಅಲ್ಲಿ ಮಡಗಿದ್ದೀನಿ. ಒನ್ ಡೇ ಎಲ್ಲನ ಹೋಗ್ಬೇಕು ಅಂತ ಅಂದಾಗ ಅಲ್ಲಿ ನನಗೆ ಎಲ್ಲ ಐಟಮ್ಸು ಬೇಗ ಸಿಗುತ್ತೆ ಅಂತ ಅಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ಈ ಒಂದು ಕಂಪ್ಲೀಟ್ ಬಾಕ್ಸಲ್ಲಿ ನನ್ನ ಆಲ್ರೌಂಡ್ ಲಿಪ್ಸ್ಟಿಕ್ಸ್ ಇದೆ. ಇಲ್ಲೂ ಕೂಡ ಇದೆ, ಇನ್ನೂ ಎಷ್ಟೊಂದು ಮಿಸ್ಸಿಂಗ್ ಆಗಿದೆ. ಇನ್ನೊಂದು ಮೇಕಪ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಬ್ಯೂಟಿದು ಐ ಶ್ಯಾಡೋ ಪ್ಯಾಲೆಟ್ಸು, ನ್ಯೂಡ್ ಕಲರ್ಸ್ ಇದೆ. 2 ಪ್ಯಾಲೆಟ್ಸ್ ಇದೆ, ಡಿಫ್ರೆಂಟ್ ಕಲರ್ಸು, ನೂಡ್ ಕಲರ್ ಆ ಥರ. ಆ್ಯಂಡ್ ಇದು ಬಂದು ಜೇಡ್ ರೋಲರ್ ಅಂತ ಫೇಸ್ ಮಸಾಜರು. ಇದು ಲಾಸ್ಟ್ ಟೈಮ್ ನಾನು ಇನ್ಸ್ಟಾದಲ್ಲಿ ನೀವು ನೋಡಿ, ಲಿಂಕ್ ಬೇಕು, ಇನ್ಸ್ಟಾ ಹೈಲೈಟಲ್ಲಿ ಇದೆ, ಅಲ್ಲಿ ಚೆಕ್ ಮಾಡಿ. ಆ್ಯಂಡ್ ಲಾಸ್ಟ್ ರೋ ಅಲ್ಲಿ ಇರೋದೆಲ್ಲ ಬಾಡಿ ಲೋಷನ್ಸು, ಅದ್ರ ಪಕ್ಕ ಇರೋದೆಲ್ಲ ಪರ್ಫ್ಯೂಮ್ಸು. ನಾನು ಜಾಸ್ತಿ ಯೂಸ್ ಮಾಡಲ್ಲ, MS ಯೂಸ್ ಮಾಡೋದು. 360 ರೊಟೇಟರ್ ಮೇಕಪ್ ಹೋಲ್ಡರ್ಸಲ್ಲಿ ಏನೇನು ಮಡಗಿದ್ದೀನಿ ಅಂದರೆ ಈ
ಫೇಶಿಯಲ್ ಹೇರ್ ರಿಮೂವ್ ಲೇಸರು ಆ್ಯಂಡ್ ಬ್ರಷಸ್ನೆಲ್ಲ. ಕಾರ್ಮೆನ್ಸಿ ಬ್ರ್ಯಾಂಡು ಫೇಶಿಯಲ್ ಲೇಸರು, ಅದನ್ನು ನಾನು ಮದುವೆ ಟೈಮಲ್ಲಿ ತೊಗೊಂಡು ಫೇಸ್ ಹೇರ್ ಎಲ್ಲ ರಿಮೂವ್ ಮಾಡೋಣ ಅಂತೇಳಿ. ಭಯಕ್ಕೆ ಮತ್ತೆ ನೆಕ್ಸ್ಟು ಥಿಕ್ ಹೇರ್ಸ್ ಬಂದುಬಿಡುತ್ತೆ ಅಂತೇಳಿ ಭಯ ಆಗಿ ನಾನು ಇವತ್ತಿಗೂ ಯೂಸ್ ಮಾಡಿಲ್ಲ ಅದನ್ನು. ನೆಕ್ಸ್ಟು ಬ್ರಷಸ್ ಆದಮೇಲೆ ಲಿಪ್ ಲೈನರ್, ಲಿಪ್ಸ್ಟಿಕ್ಸ್ ಎಲ್ಲ ಕೂಡ ಅದರಲ್ಲೂ ಇನ್ನು ಇಟ್ಟಿದೆ. ನಾನು ಲಾಸ್ಟ್ ರೋ ಅಲ್ಲಿ ನನ್ನ ನೇಲ್ಗೆ ಬೇಕಾಗಿರೋವಂಥ ಕಿಟ್ಟು ಆ್ಯಂಡ್ ಒಂದು ಮಿನಿ ಮಿರರು, ಮೇಕಪ್ ಸ್ಪಾಂಜು, ಸೇಫ್ಟಿ ಪಿನ್ಸು ಎಲ್ಲ ಒಂದು ಈ ಬಾಕ್ಸಸ್ ಹಾಕಿ ಇಟ್ಟಿದ್ದೀನಿ. ಇನ್ವಿಸಿಬಲ್ ಟೇಪ್ಸ್, ಇದು ಸ್ಯಾರಿಗೆ ಅಥವಾ ಏನಾದರೂ ಡ್ರೆಸ್ ಪಾರ್ಟಿ ವೇರ್ಸ್ ಆ ಡ್ರೆಸ್ಸಸ್ಗೆ ಯೂಸ್ ಆಗುತ್ತೆ ಆ ಟೇಪ್ಸು. ಆ್ಯಂಡ್ ಒಂದು ಸೈಡ್ ವಾಚಸ್ಸು, ನಾನೇನು ಅಷ್ಟು ವಾಚ್ ಲವರ್ ಏನಲ್ಲ, ಎಷ್ಟು ಒಂದು ಸ್ವಲ್ಪ ಇದೆ ಅಷ್ಟೇ. ಆ್ಯಂಡ್ ಹೇರ್ ಪೆನ್ಸ್ ಎಲ್ಲ ಒಂದು ಸೈಡ್ ಇದೆ. ಇಲ್ಲಿವರೆಗೂ ತೋರಿಸಿತ್ತು ಮಿರರ್ ಬ್ಯಾಕ್ ಸೈಡ್ ಇರೋಂಥ ಕಬೋರ್ಡು. ಇದು ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಕೋಕೋನಟ್ ಆಯಿಲು, ಹಳ್ಳೆಣ್ಣೆ ಮತ್ತು ಒಂದು ಹೆಡ್ ಮಸಾಜರ್ ಅದೆಲ್ಲ ಒಂದು ಬಾಕ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಮೇಕಪ್ ಬಾಕ್ಸ್ ಅಂತ ಹೇಳಿದೆ ಅಲ್ವಾ, ಇವಾಗ ಎಲ್ಲಾದರೂ ನಾನು ಆಚೆ ಹೋಗ್ತೀನಿ ಒಂದು 2 ದಿನ ಅಂತಂದಾಗ ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ. ಆಗಿದ್ದರೂ ಇಷ್ಟೆಲ್ಲ ತರಿಸ್ಕೊಂಡಿದ್ದೀನಿ. ಇನ್ನು ಮೇಕಪ್ ಕರೆಕ್ಟಾಗಿ ಮಾಡ್ಕೊಂಡೋಗಿದ್ದಿದ್ರೆ ಇನ್ನು ಎಷ್ಟು ತರಿಸ್ಕೊತಿದೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ನಾನು ನಿಜ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಲ್ಲ, ಆದರೂ ತರಿಸ್ಕೊತೀನಿ. ಅದರ ಕೆಳಗಡೆ ಒಂದು ಸಣ್ಣ ಡ್ರಾಯರ್ ಇದೆ, ಆ ಡ್ರಾಯರಲ್ಲಿ ಇಷ್ಟೆಲ್ಲ ಸೆಟ್ಸ್ ಇದೆ. ಇದನ್ನು ಕೂಡ ನಾನು ಮಿನಿ ವ್ಲಾಗ್ ಮಾಡ್ತೀನಿ, ಯಾಕಂದರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ಆಲ್ಮೋಸ್ಟು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ, ಎಲ್ಲನೂ ಸ್ಕಿಪ್ ಮಾಡಿಲ್ಲ ನಾನು. ಇದೊಂದೇ ಒಂದು ಸ್ಕಿಪ್ ಮಾಡಿದ್ದೀನಿ. ಇದು ನಾನು ಬ್ಯಾಕ್ ಮತ್ತು ಸ್ಟೋರೇಜ್ ಕ್ಲಿಯರ್ ಮಾಡಿ ಇದ್ರ ಬಗ್ಗೆನೂ ಕೂಡ ಹಾಕ್ತೀನಿ. ಆ ಸೈಡ್ ಒಂದು ವಾರ್ಡ್ರೂಫ್ ಆದರೆ, ಈ ಕಡೆ ಬಂದರೆ MS ಜೊತೆ ನಂದೊಂದು ಸಿಂಗಲ್ ವಾರ್ಡ್ರೂಫ್ ಇದೆ. ಇಲ್ಲಿ ಏನೇನಿದೆ ಅಂತೇಳಿ ತೋರಿಸ್ತೀನಿ. ಸೊ ಫಸ್ಟಿಗೆ ಏನಾದರೂ ಸಿಂಪಲ್ ಡೆಕೋರೇಷನ್ ಬರ್ತಡೇ ಐಟಮ್ಸ್ ಏನಾದರೂ ಬೇಕು ಅಂತಂದರೆ ನಾನು ಕ್ವಿಕ್ಕಾಗಿ ಸಿಂಪಲಾಗಿ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಆ ಅರೇಂಜ್ಮೆಂಟ್ಸ್ಗೆ ಎಲ್ಲ ಥರ ಐಟಮ್ಸ್ ಇದೆ. ಆ್ಯಂಡ್ ಮೇನ್ ಬ್ಯಾಗ್ ಬಗ್ಗೆ ಹೇಳಬೇಕು. ನಮ್ಮ ಡ್ಯಾಡಿ ನಂಗೆ ಕಾಲೇಜ್ ಡೇಸ್ ಫಸ್ಟು PUಗೆ ಹೋದಾಗ ಈ ಬ್ಯಾಗ್ ನನಗೆ ಕೊಡಿಸಿತ್ತು. ನನಗೆ ಅದೊಂದು ಮೆಮೊರಿ, ಯಾಕೆ ಅಂದರೆ ಜಾಸ್ತಿ ವೆಯ್ಟ್ ಮಾಡಿಸ್ತೀವಿ ಅಂತೇಳಿ ನನ್ನ ಶಾಪಿಗೆಲ್ಲ ಕರ್ಕೊಬರಲ್ಲ, ಅಮೌಂಟ್ ಹಾಕ್ಬಿಡ್ತಾರೆ. ಈ ಒಂದು ಬ್ಯಾಗ್ ಅವರೇ ಬಂದು ನನ್ನ ಫಸ್ಟ್ PU ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಅಂತೇಳಿ ಕೊಡಿಸಿತ್ತು. ಅದಕ್ಕೋಸ್ಕರ ಅದು ಜಿಪ್ಪೆಲ್ಲ ಹೋಗಿದ್ರು ನನಗೆ ಬೇಕು ಅಂತೇಳಿ ಆ ಬ್ಯಾಗ್ನ ನಾನು ಜೊತೆಲೇ ಇರಲಿ ಅಂತೇಳಿ ನನ್ನ ಜೊತೆನೇ ತೊಗೊಬಂದಿದ್ದೀನಿ ಅದನ್ನು. ಆ್ಯಂಡ್ ಪೆನ್ ಮಾಡ್ಗೋಕೆ ಅಂತ ಬಾಕ್ಸು. ಇಲ್ಲಿ ಲ್ಯಾಪ್ಟಾಪು 10th ಮುಗ್ದು 2nd PU ಸಮಥಿಂಗ್ ಆ ಟೈಮಲ್ಲಿ ಕೊಡಿಸಿದ್ದು ನಮ್ಮ ಡ್ಯಾಡಿ ಲ್ಯಾಪ್ಟಾಪ್ನ. ನಾನು ಇವತ್ತಿನವರೆಗೂ ಅದನ್ನ ನಾನು ಪ್ರಾಪರಾಗಿ ಯೂಸೇ ಮಾಡಿಲ್ಲ. ಆ್ಯಂಡ್ ಇದೆಲ್ಲ ಕೇಬಲ್ಸು, ಹೆಡ್ಫೋನ್ಸ್ ಎಲ್ಲ ಈ ಬಾಕ್ಸಲ್ಲಿ ಮಡಗಿದ್ದೀನಿ. ಲ್ಯಾಪ್ಟಾಪ್ ಯಾವಾಗ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಒನ್ಸ್ ಯಾವಾಗಾದರೂ ನಾನು ಕಂಪಲ್ಸರಿ ಯೂಸ್ ಮಾಡಬೇಕು ಅಂತ ಇದ್ದೀನಿ. ಈ 2 ಸ್ಟೋರಿ ಥರ ಬುಕ್ಸಸ್ನ ನಾನು ಲಾಸ್ಟ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋದಾಗ ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ಲು ಅಂತ ಹೇಳಿ ತೊಗೊಂಡಿದ್ದು ಬುಕ್ಸ್ ಇದು. ಸೊ ಇನ್ನೂ ಓದಿಲ್ಲ, ನೋಡೋಣ ಯಾವಾಗ ಓದ್ತೀನಿ ಅಂತ ಹೇಳಿ. ಇದು ಖಾಲಿ ಬಾಕ್ಸು. ಲಾಸ್ಟ್ ಟೈಮ್ ಆ್ಯನಿವರ್ಸರಿಗೆ ಇಯರಿಂಗ್ಸ್ ಕೊಟ್ಟಿದ್ದೆ MSಗೆ, ಆ ಬ್ಯಾಗ್ನು ಇಲ್ಲೇ ಮಡಗಿದ್ದೇನೆ. ಇದೊಂಥರ ಸ್ಟೋರಿಂಗ್ ಪ್ಲಸ್ ಇಂಪಾರ್ಟೆಂಟ್ ಕಬೋರ್ಡ್ ಅಂತಲೇ ಹೇಳ್ಬೋದು. ಈ ಸೈಡ್ ಫುಲ್ಲು ಆರೋ ಅಲ್ಲಿ ಆ ಬಾಕ್ಸಲ್ಲಿ ಬ್ಯಾಂಗಲ್ಸ್ ಎಲ್ಲನೂ ನಾನು ಮಡಗಿದೆ. ಲಾಸ್ಟ್ ಟೈಮ್ ನಾವು ಉಲ್ಲನಲ್ಲಿ ನನ್ನ ಫ್ರೆಂಡ್ ಬ್ಯಾಂಗಲ್ಸ್ ಎಲ್ಲ ಮಾಡಿಕೊಟ್ಟಿದ್ಲು ಅಂತ ಹೇಳಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ಬ್ಯಾಂಗಲ್ಸು ಮತ್ತು ನನ್ನ ಮದುವೆದು ಶಾಸ್ತ್ರದ ಬಳೆ ಅದೆಲ್ಲ ಇದೆ. ಅದೊಂಥರ ಶಾಸ್ತ್ರದ ಬಳೆ ನೋಡ್ತಾ ಇದ್ರೆ ಈಗ ಸೈಜ್ ಆಗಲ್ವಲ್ಲ, ಥಿಂಕ್ ಮಾಡ್ತಾ ಇರ್ತೀವಿ ಎಷ್ಟು ಸಣ್ಣ ಇತ್ತ ಕೈ ಅಂತ ಹೇಳಿ. ರಿಸೆಪ್ಷನ್ ಹಾರ ಮತ್ತು ಕಪ್ಪು ಬಳೆ ಶಾಸ್ತ್ರದ್ದು, ತಾಳಿ ಕಟ್ಟಿರೋ ದಾರ ಅದನ್ನೆಲ್ಲ ಹಾಕಿ ಒಂದು ಫ್ರೇಮ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ರಿಸೆಪ್ಷನ್ ಹಾರ ಮಿಸ್ಸಿಂಗ್ ಆ ಟೈಮಲ್ಲಿ ಎಲ್ಲೋ ಮಿಸ್ ಆಯಿತು. ಬಟ್ ಬ್ಯಾಂಗಲ್ಸ್ ಮತ್ತು ದಾರ ಮಾತ್ರ ಮಿಸ್ ಮಾಡ್ದಲೇ ಜೋಪಾನವಾಗಿ ಎತ್ತು ಮಡಗಿದ್ದೀನಿ. ಅದು ಹಾಗೆ ಇರಲಿ, ಏನದಕ್ಕೂ ಪ್ಲ್ಯಾನ್ ಮಾಡಬೇಕು ಅಂತೇಳಿ. ಒಂದು ಪೇಂಟಿಂಗ್ ಬಾಕ್ಸು ಮತ್ತು ಈ ಚಾಪೆ ಎಲ್ಲ ಗೆಸ್ಟ್ ಎಲ್ಲರೂ ಬಂದಾಗ ಊಟಕ್ಕೆ ಹಾಸೋದು. ಆ್ಯಂಡ್ ಈ ಬ್ಯಾಗ್ ಏನಪ್ಪ ಅಂತಂದರೆ, ಸೊ ಡೇಟ್ ಏನಾದರೂ ಆದಾಗ ಎಲ್ಲ ಬಟ್ಟೆನೂ ತೆಗಿಯೋಕ್ಕಾಗಲ್ಲ ಅಂತೇಳಿ ಈ ಬ್ಯಾಗಲ್ಲಿ ಅವತ್ತಿನ ದಿನಕ್ಕೆ ಏನೇನು ಬಟ್ಟೆ ಬೇಕಾಗುತ್ತೋ ಆ ಬಟ್ಟೆ ಎಲ್ಲ ಅದರೊಳಗೆ ಎತ್ತಿಟ್ಟು ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ. ಅವಾಗ ಈಸಿಯಾಗೂ ತಕ್ಕೊಡ್ಬೋದು ಅಂತ ಹೇಳಿ. ಆ್ಯಂಡ್ ಈ ಒಂದು ಪಾರ್ಟಲ್ಲಿ ಇಷ್ಟು ಐಟಮ್ಸ್ ಇಟ್ಟಿದ್ದೀನಿ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ಫಸ್ಟು ಸೆಕೆಂಡ್ ಥರ್ಡ್ ಅಂತ ಹೇಳಿ. ಇದು 4th. ಇಲ್ಲಿ ಬೆಡ್ಶೀಟ್ಸು, ಕಿಚನ್ಗೆ ಬೇಕಾಗಿರೋ ಟವಲ್ಸ್, ಕವರ್ ಎಕ್ಸೆಟ್ರಾ. ಲಾಸ್ಟು ಆ ಒಂದು ಕಬೋರ್ಡಲ್ಲಿ ಲಾಸ್ಟ್ ಪಾರ್ಟ್ ಇದು. ಇಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಬಟ್ಲ ಆ ಥರ ಕೊಡೋಕ್ಕೆ, ಮತ್ತು ಬ್ಯಾಗ್ಸ್ ಏನಾದರೂ ಕೊಡೋಕ್ಕೆ, ಆ ಬ್ಯಾಗ್ಸ್ಗೆ ಮತ್ತು ಒಂದು ರೈನಿಂಗ್ ಕೋಟು, ವೇಸ್ಟ್ ಬಾಕ್ಸಸ್ ಏನಾದರೂ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ಮಡಗಿದ್ದೀನಿ. ಈ ಒಂದು ಕಬೋರ್ಡಲ್ಲಿ ಇಷ್ಟ ಆಗಿತ್ತು. ಆ್ಯಂಡ್ ಈ ಸೈಡ್ ಅಷ್ಟೆಲ್ಲ ಕಬೋರ್ಡ್ಸಲ್ಲಿ ನನ್ನ ಆಕ್ಸೆಸರೀಸ್ ಅಥವಾ ಡ್ರೆಸ್ಸಸ್ ಎಲ್ಲ ಆದರೆ ಈ ಒಂದೇ ಒಂದು ಪಾರ್ಟಲ್ಲಿ MS ಅವ್ರ ಡ್ರೆಸ್ಸಸ್ನೆಲ್ಲ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ನಾನು ಅಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಮೆಸ್ಸಿಯಾಗಿ ಮಾಡ್ಕೊಂಡಿದ್ರು. ನಾನು ಆ ಥರ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದೀನಿ, ಎಲ್ಲಿ ವೀಡಿಯೋ ಮಾಡಿಬಿಡ್ತಾರೋ ಅಂತೇಳಿ. ಇವಾಗ ಒಂದು ಸ್ವಲ್ಪ ಮೇಲ್ಮೇಲೆ ಮಡ್ಚಿ ಮಾಡ್ಕೊಂಡಿದ್ದಾರೆ, ಮತ್ತು ಇನ್ನೊಂದು ವಾರ ಆದಮೇಲೆ ಹಾಗೆ ಮಾಡ್ಕೋತಾರೆ. ಅದಕ್ಕೆ ಅವ್ರಿಗೆ ನಾನು ಫೋಲ್ಡ್ ಮಾಡಿ ಏನೂ ಕೊಡಲ್ಲ. ಇದು ರಿಸೆಪ್ಷನ್ದು ಕೋಟು, ಇದೊಂದು ತೋರಿಸ್ದೆ. ಆ್ಯಂಡ್ ಇಷ್ಟೆಲ್ಲ ನೀಟಾಗೆ ಮೇಲಷ್ಟೇ ಅವರು ಜೋಡಿಸ್ಕೊಂಡಿರೋದು, ಏನೂ ಆರ್ಗನೈಸ್ ಮಾಡ್ಕೊಳ್ಳಲ್ಲ. ಆರ್ಗನೈಸಿಂಗ್ ವೈಫ್ಗೆ ಅನ್ಆರ್ಗನೈಸ್ಡ್ ಹಸ್ಬೆಂಡ್ ಇರ್ತಾರೆ ಅನ್ನೋದು ಎಕ್ಸಾಂಪಲ್ ಇದೆ. 2 ಸೈಡ್ ಇಷ್ಟ ಆಗಿತ್ತು ವಿಡಿಯೋ. ಆ್ಯಂಡ್ ಮೇಲ್ ಕಂಪ್ಲೀಟ್ ಕಬೋರ್ಡ್ಸಲ್ಲಿ ಅನ್ವಾಂಟೆಡ್ ಐಟಮ್ಸ್ ಇದೆ, ಮತ್ತು ಟ್ರಾಲೀಸು, ಬ್ಯಾಗ್ಸು,
ದೊಡ್ಡ ದೊಡ್ಡ ಬೆಡ್ಶೀಟ್ಸು ಅದೆಲ್ಲ ಅಲ್ಲಾಕ್ಬಿಟ್ಟಿದ್ದೀರಿ. ಇವಾಗ ಸದ್ಯಕ್ಕೇನು ಅಲ್ಲೇನು ಯೂಸ್ ಆಗಲ್ಲ, ಬೇಗ ಏನು ಬೇಕಾಗಿಲ್ಲ ಅನ್ನೋ ಐಟಮ್ಸ್ ಎಲ್ಲ ಮೇಲಿರುತ್ತೆ ಅಷ್ಟೇ, ಅಲ್ಲಿ ಇನ್ನೇನಿಲ್ಲ. ಲಾಸ್ಟ್ ನಾನು ತೊಗೊಳೋದನ್ನ ಮರ್ತೋದೆ, ಸೊ ಅದರ ನಾಳೆ ಶೂಟ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಲ್ರಿಗೂ ನಾನು ಆರ್ಗನೈಸ್ ಮಾಡಿರೋದು ಒಂದು ಕಡೆ ಈ ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಸೊ ಏನಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ಏನಾದರೂ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಈ ಇಯರ್ಗೆ ಮಾಡಿರೋವಂಥ ಕಲೆಕ್ಷನ್ಸು, ಬಟ್ಟೆಗಳು, ಸ್ಯಾರಿಗಳಾಗಿರ್ಬೋದು, ಏನೇ ಆದರೂ ಇದೆಲ್ಲ 1 ಇಯರಲ್ಲಿ ತೊಗೊಂಡಿದ್ದು. ನನ್ನ ಹಳೆ ಬಟ್ಟೆಗಳು ಅದೆಲ್ಲ 1 ವರ್ಷಕ್ಕೆ ಮುಂಚೆನೇ ಅಲ್ಲಿಂದ ಅಮ್ಮನ ಮನೆಯಿಂದ ಏನೂ ತೊಗೊಬರ್ಬಾರ್ದು ಅಂತ ಯಾರೋ ಹೇಳಿದ್ರು. ನಾವೇನೋ ಸಂಪ್ರದಾಯ ಮಾಡಲ್ಲ, ಬಟ್ ಹೇಳಿದ್ದಕ್ಕೆ ಅಲ್ಲಿಂದ ನಾನು ಏನೂ ತೊಗೊಬರಲಿಲ್ಲ. ನನ್ನದು ಎಲ್ಲ ಹಳೆ ಬಟ್ಟೆ ಅಲ್ಲೇ ಇದೆ. ಇದರಷ್ಟೇ ಅಲ್ಲೂ ಕೂಡ ಬಟ್ಟೆ ಇದೆ. ಒಂದಿನ ನಾನು ಅಲ್ಲೂ ಕೂಡ ಟೂರ್ ಮಾಡ್ತೀನಿ, ವಾರ್ಡ್ರೋಬ್ ಟೂರ್ ಅಂತ ಅಮ್ಮನ ಮನೇಲೂ. ಅಲ್ಲೇನೇನು ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಐಟಮ್ಸು ಬರ್ತಿರೋದಂತೂ ಸ್ಟೋರಿ ಬುಕ್ಸು ಅದೆಲ್ಲ ಇದೆ. ಅಲ್ಲಿ ವಿಡಿಯೋ ಮಾಡಿದಾಗ ನಾನು ನಿಮಗೆ ಶೋ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ತೇಜುರಾಮ್ ಯೂಟ್ಯೂಬ್ ಚಾನಲ್. ಸೊ ಮಿಸ್ ಯು ಆಲ್. ಅಂಟಿಲ್ ದೇರ್ ನೆಕ್ಸ್ಟ್ ವಿಡಿಯೋ ಮೀಟ್.